ಹಾಯ್ ವೀವರ್ಸ್, ಕರುನಾಡ ಕೈ ರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿವತ್ತು ತುಳಸಿ ಪಾಟ್ಗೆ ಹೇಗೆ ಬ್ಲೌಸ್ ಪೀಸಿಂದ ಅಲಂಕಾರ ಮಾಡ್ಬೋದು ಅನ್ನೋದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಬ್ಲೌಸ್ ಪೀಸನ್ನು ತೆಗೆದುಕೊಂಡಿದ್ದೀನಿ. 1 ಮೀಟ್ರ್ ಇದೆ 2 ಬ್ಲೌಸ್ ಪೀಸು. ಬ್ಲೌಸ್ ಪೀಸು ಆಪೋಸಿಟ್ ಕಲರಲ್ಲಿ ನೀವು ಬ್ಲೌಸ್ ಪೀಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಬ್ಲೌಸ್ ಪೀಸನ್ನು ಪ್ಲೀಟ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ನೆರಿಗೆಗಳನ್ನ ಮಾಡ್ಕೊಳ್ಳಿ. 1 ಅಥವಾ 1.5 ಇಂಚು ಅಗಲ ಆಗುವಷ್ಟು ನಾವಿಲ್ಲಿ ಪ್ಲೀಟ್ಸನ್ನು ಮಾಡ್ಕೋಬೇಕಾಗತ್ತೆ. ಇಬ್ಬರಿದ್ರೆ ಈಸಿ ಆಗುತ್ತೆ. ಒಬ್ಬರೇ ಆದರೆ ಒಂದು ಸೈಡು ನೀವು ಪ್ಲೀಟ್ಸನ್ನು ನೀಟಾಗಿ ಜೋಡಿಸ್ಬಿಟ್ಟು ಪಿನ್ನು ಅಥವಾ ಕ್ಲಿಪ್ಪು ಅಥವಾ ಗುಂಡ್ಪಿನ್ನನ್ನು ಸೇರಿಸ್ಕೊಂಡು ನಂತರ ಅದೇ ಪ್ಲೀಟ್ಸನ್ನು ನೀವು ನಿಧಾನಕ್ಕೆ ಜೋಡಿಸ್ಕೊಳ್ತಾ ಹೋಗಬೇಕಾಗತ್ತೆ. ಎಲ್ಲ ಪ್ಲೀಟ್ಸು ಸಮವಾಗಿ ಬರಬೇಕು. ಆ ರೀತಿ ನೀಟಾಗಿ ಪ್ಲೀಟ್ಸನ್ನು ಜೋಡಿಸ್ಕೊಳ್ಳಿ. ಸಾಫ್ಟಾಗಿರೋ ಕ್ಲಾತ್ ತೊಗೊಂಡ್ರೆ, ಸಾಫ್ಟಾಗಿರುವಂಥ ಬ್ಲೌಸ್ ಪೀಸ್ ತೊಗೊಂಡ್ರೆ ನಿಮಗೆ ಪ್ಲೀಟ್ಸ್ ಮಾಡೋದು ಈಸಿ ಆಗುತ್ತೆ. ಸ್ವಲ್ಪ ಏನಾದರೂ ರಫ್ ಆಗಿತ್ತು ಅಂದರೆ ನಿಧಾನಕ್ಕೆ ನೀವು ಸ್ವಲ್ಪ ದೂರಕ್ಕೆ ಪ್ಲೀಟ್ಸ್ಗಳನ್ನ ನೀಟಾಗಿ ಜೋಡಿಸ್ಕೊಂಡು ಪಿನ್ನು ಅಥವಾ ನೀವು ಕ್ಲಿಪ್ಪನ್ನು ಸೇರಿಸ್ಕೋಬೇಕಾಗತ್ತೆ. ನೋಡಿ, ನಾನು ಸ್ವಲ್ಪ ದೂರಕ್ಕೆ ನೆರಿಗೆಗಳನ್ನ ಜೋಡಿಸ್ತಾ ಪಿನ್ನನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಗುಂಡು ಪಿನ್ನನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬಟ್ಟೆ ಪಿನ್ನು, ಗುಂಡು ಪಿನ್ನು, ಕ್ಲಿಪ್ಪು ಯಾವುದಾದ್ರೂ ನೀವಿಲ್ಲಿ ಸೇರಿಸ್ಕೊಳ್ತಾ ನೆರಿಗೆಗಳನ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕಾಗತ್ತೆ. ಪೂರ್ತಿ ಬ್ಲೌಸ್ ಪೀಸನ್ನು ನಾವು ಇದೇ ರೀತಿಯಾಗಿ ನೆರಿಗೆ ಮಾಡ್ಕೋಬೇಕು. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಮ್ಮ ಚಾನಲಲ್ಲಿ ಬರುವಂಥ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದ್ದರೆ ಒಂದು ಲೈಕ್ ಕೊಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ನೋಡಿ, ನಾನಿವಾಗ 1 ಬ್ಲೌಸ್ ಪೀಸನ್ನು ಈ ರೀತಿ ಪ್ಲೀಟ್ಸ್ ಮಾಡಿ ಗುಂಡು ಪಿನ್ನಿಂದ ನಾನಿಲ್ಲಿ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಬ್ಲೌಸ್ ಪೀಸನ್ನು ನಾನು ಬೇರೆ ರೀತಿಯಲ್ಲಿ ಫೋಲ್ಡ್ ಮಾಡ್ಕೊಳ್ತೀನಿ. ನೋಡಿ, ಇದು ರೆಡಿ ಆಗಿದೆ. 1 ಬ್ಲೌಸ್ ಪೀಸ್ ಮಾತ್ರ ನಾವು ಈ ರೀತಿ ನೆರಿಗೆ ಮಾಡ್ಕೋಬೇಕು. ಇನ್ನೊಂದು ಬ್ಲೌಸ್ ಪೀಸನ್ನು ನೀಟಾಗಿ ಓಪನ್ ಮಾಡಿಕೊಂಡು ನಾವು ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ಉದ್ದಕ್ಕೆ ಇಲ್ಲಿ ಫೋಲ್ಡ್ ಮಾಡ್ಕೋಬೇಕು. ಸ್ವಲ್ಪ ಲೆಂತ್ ಇರೋ ಸೈಡು ನಾವು ಈ ರೀತಿ ಫೋಲ್ಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಅಥವಾ ನಾವು ನಾರ್ಮಲ್ ಆಗಿ ಸೀರೆ ಉಟ್ಕೊಂಡಾಗ ಹೇಗೆ ಪ್ಲೀಟ್ಸ್ ತೆಗಿತೀವಿ ಆ ರೀತಿ ಆದರೂ ತೆಗಿಬೋದು. ಅಥವಾ ಈ ರೀತಿ ನಾವು ಫೋಲ್ಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಫೋಲ್ಡ್ ಮಾಡಿಕೊಂಡು 3 ತುದಿಗೆ ನಾನಿಲ್ಲಿ ಪಿನ್ನನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬ್ಲೌಸ್ ಪೀಸಿನ 2 ತುದಿ ಮತ್ತು ಮಧ್ಯಭಾಗಕ್ಕೆ ನಾನಿಲ್ಲಿ ಗುಂಡು ಪಿನ್ನನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಗುಂಡು ಪಿನ್ನು ಮತ್ತು ಬಟ್ಟೆ ಪಿನ್ನು ಯಾವುದಾದ್ರೂ ನೀವಿಲ್ಲಿ ಸೇರಿಸ್ಕೋಬೋದು. ಆ ನೆರಿಗೆ ಅಥವಾ ಫೋಲ್ಡ್ ಏನು ಮಾಡಿರ್ತೀವಿ ಅದು ಜಾರದೇ ಇರಲಿ ಅಂತ ಹೇಳ್ಬಿಟ್ಟು ನಾನಿಲ್ಲಿ 2 ಬ್ಲೌಸ್ ಪೀಸನ್ನು ಈ ರೀತಿ ಫೋಲ್ಡ್ ಮಾಡಿ ನೆರಿಗೆ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ತುಳಸಿ ಪಾಟ್ಗೆ ಆಲ್ರೆಡಿ ನಾನು ನ್ಯೂಸ್ ಪೇಪರಿಂದ ಕವರ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನ್ಯೂಸ್ ಪೇಪರಿಂದ ಹೇಗೆ ಕವರ್ ಮಾಡೋದು ಅಂತ ಆಲ್ರೆಡಿ ನಾನು ಪ್ರೀವಿಯಸ್ ವಿಡಿಯೋಗಳಲ್ಲಿ ಶೇರ್ ಮಾಡಿದ್ದೀನಿ. ಎಂಡ್ ಸ್ಕ್ರೀನಲ್ಲೂ ಸಹ ವಿಡಿಯೋಗಳನ್ನ ಹಾಕಿರ್ತೀನಿ, ನೀವು ಅಲ್ಲಿ ಚೆಕ್ ಮಾಡ್ಕೋಬೋದು. ಪಾಟ್ ಬ್ಯಾಕ್ ಸೈಡಿಂದ ನಾವು ಬ್ಲೌಸ್ ಪೀಸನ್ನು ಈ ರೀತಿ ಮುಂಭಾಗಕ್ಕೆ ತೊಗೊಂಬರ್ಬೇಕಾಗತ್ತೆ. ಮುಂಭಾಗಕ್ಕೆ ತೊಗೊಬಂದು ಫಸ್ಟು ನಾವೇನು ಪ್ಲೀಟ್ಸ್ ಮಾಡಿರ್ತೀವಿ ಆ 2 ತುದಿಗಳನ್ನ ಹಿಡಿದು ಒಂದು ಬಟ್ಟೆ ಪಿನ್ನನ್ನು ಸೇರಿಸ್ಕೋಬೇಕು. ನಂತರ ಈ ರೀತಿ ಸಮವಾಗಿ ಇಟ್ಕೋಬೇಕು. ಹಾಗೆ ಗಿಡಕ್ಕೆ ಯಾವುದೇ ರೀತಿಯ ಹಾನಿ ಆಗಬಾರ್ದು. ಆ ರೀತಿ ನಾವು ಬ್ಲೌಸ್ ಪೀಸನ್ನು ಇಟ್ಕೊಂಡು ಗುಂಡು ಪಿನ್ನನ್ನು ಮಧ್ಯಭಾಗದಲ್ಲಿ ಹಾಕಿರ್ತೀವಲ್ಲ ಆ ಗುಂಡು ಪಿನ್ನನ್ನು ರಿಮೂವ್ ಮಾಡಿಬಿಟ್ಟು ನೆರಿಗೆಗಳನ್ನ ಈ ರೀತಿ ಪಕ್ಕ ಬರೋ ರೀತಿಯಲ್ಲಿ ನೀಟಾಗಿ ನಾವಲ್ಲಿ ಜೋಡಿಸ್ಕೋಬೇಕು. ಹಾಗೆ 2 ಸೈಡಿನ ಪ್ಲೀಟ್ಸನ್ನು ಹಿಡಿದ್ಬಿಟ್ಟು ಒಂದು ಪಿನ್ನನ್ನು ಸೇರಿಸ್ಕೊಂಡು ನಾವು ಈ ರೀತಿಯಾಗಿ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಕಳಶದ ಚೊಂಬಿಗೆ ಹೇಗೆ ಬ್ಲೌಸ್ ಪೀಸ್ ಹಾಕಿದಾಗ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೊಳ್ತೀವಿ ಆ ರೀತಿಯಲ್ಲಿ ನಾವು ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೋಬೇಕು. ನಂತರ ನಾವು ನೋಡಿ ಈ ಥರ ಬ್ಲೌಸ್ ಪೀಸನ್ನು ಈ ರೀತಿ ನಾವು ದುಪ್ಪಟ ಹಾಕ್ತೀವಲ್ಲ ಆ ರೀತಿಯಲ್ಲಿ ಹಾಕ್ತಾ ಇದ್ದೀನಿ. ನಿಮಗೆ ಈ ರೀತಿ ಜಾರುತ್ತೆ ಅಂತ ಫೀಲ್ ಆದರೆ ಒಂದು ಕಡ್ಡಿಯನ್ನು ನೀವು ಅಲ್ಲಿ ಇಟ್ಕೊಂಡು ಅದ್ರ ಮೇಲೆ ಈ ರೀತಿ ಹಾಕ್ಬೋದು. ನಾನೇನು ಕಡ್ಡಿಯನ್ನು ಇಟ್ಟಿಲ್ಲ, ಹಾಗೆ ಇಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಈ ರೀತಿ ಇಟ್ಕೊಂಡು ಬ್ಯಾಕ್ ಸೈಡ್ಗೆ 2 ತುದಿಗಳನ್ನ ಸೇರಿಸ್ಬಿಟ್ಟು ಒಂದು ಪಿನ್ನನ್ನು ಹಾಕ್ಕೊಂಡ್ರೆ ಅದು ಜಾರಲ್ಲ. ಮೊದಲು ಅಲ್ಲೊಂದು ಪಿನ್ನನ್ನು ಸೇರಿಸ್ಕೊಂಡು ನಂತರ ನಾನಲ್ಲಿ ಲೆಂತನ್ನು ಸೆಟ್ ಮಾಡ್ಕೊಳ್ತೀನಿ. ವಿ ಶೇಪು ಬರಬೇಕು, ಅಂದರೆ ನಾವು ದುಪ್ಪಟ ಹಾಕ್ಕೊಳ್ತೀವಲ್ಲ ಆ ರೀತಿಯಲ್ಲಿ ಶೇಪ್ ಬರೋ ರೀತಿ ಮಾಡಿಕೊಂಡು ಪಾಟ್ ತುದಿ ಬರುತ್ತಲ್ವ, ಅಂದರೆ ಪಾಟ್ದು ತಳಭಾಗ ಬರುತ್ತಲ್ಲ ಅಲ್ಲಿಗೆ ಮೇಲ್ಗಡೆ ಇರುವಂಥ ಬ್ಲೌಸ್ ಪೀಸು ಬರಬೇಕು. ಆ ರೀತಿ ನಾವು ಸೆಟ್ ಮಾಡ್ಕೋಬೇಕಾಗತ್ತೆ. ಫ್ರಂಟಲ್ಲಿ ಒಂದು ಸಲ ನಿಂತು ನೀವು ನೋಡ್ಕೊಳ್ಳಿ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ನೋಡಿ, ಈ ರೀತಿ ನೋಡಿಕೊಂಡು ನಾವು ಅದು ಸೊಂಟಕ್ಕೆ ಒಂದು ಶೇಪ್ ಬರೋ ರೀತಿಯಲ್ಲಿ ಆ ದುಪ್ಪಟ ಶೇಪ್ ಏನು ಬರುತ್ತೆ ಅದು ಬರೋ ರೀತಿಯಲ್ಲಿ ಮಾಡಿಕೊಂಡು ನಾವು ಒಂದು ದಾರದಿಂದ ಕಟ್ಕೋಬೇಕಾಗತ್ತೆ. ಅಂದರೆ ಪಾಟ್ದು ತಳಭಾಗ ಬರುತ್ತಲ್ಲ ಆ ತಳಭಾಗಕ್ಕೆ ನಾವಲ್ಲಿ ದಾರದಿಂದ ಕಟ್ಕೊಂಡು ಒಂದು ಶೇಪನ್ನು ಕೊಟ್ಕೋಬೇಕಾಗತ್ತೆ. ಈ ರೀತಿ ನಾವು ಒಂದು ಶೇಪನ್ನು ಕೊಟ್ಕೊಂಡ ನಂತರ ಆ ತುದಿ ಏನು ಬರುತ್ತೆ ಆ ತುದಿಲಿರುವಂತಹ ಪಿನ್ನನ್ನು ರಿಮೂವ್ ಮಾಡ್ಕೋಬೇಕು.
ಈಗ ರಿಮೂವ್ ಮಾಡಿಕೊಂಡು ನೆರಿಗೆಗಳನ್ನ ನಾನು ಸ್ಪ್ರೆಡ್ ಮಾಡ್ಕೊಳ್ತೀನಿ. ಗುಂಡ್ಪಿನ್ನು ಎಲ್ಲದನ್ನು ರಿಮೂವ್ ಮಾಡಿಬಿಟ್ಟು ನೆರಿಗೆಗಳಲ್ಲಿ ನೀಟಾಗಿ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿ ನೀಟಾಗಿ ನೆರಿಗೆಗಳನ್ನ ಅರೇಂಜ್ ಮಾಡ್ಕೊಳ್ಳಿ. ಬೇಕು ಅಂದರೆ ಕೆಳಭಾಗದಲ್ಲೂ ಸಹ 2 ಪ್ಲೀಟ್ಸನ್ನು ಹಿಡಿದು ನೀವು ಪಿನ್ನನ್ನು ಹಾಕ್ಬೋದು. ಪ್ಲೀಟ್ಸ್ಗಳನ್ನ ಇವಾಗ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ಅಲ್ಲಿ ನೀಟಾಗಿ ಕಾಣಿಸ್ಬೇಕು. ಲಂಗ ಬ್ಲೌಸ್ ಹಾಕ್ಕೊಂಡಾಗ ಹೇಗೆ ಕಾಣಿಸುತ್ತೆ ಆ ರೀತಿಯಲ್ಲಿ ನೆರಿಗೆಗಳನ್ನ ನೀಟಾಗಿ ನಾವು ಅಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ನೀಟಾಗಿ ಅರೇಂಜ್ ಮಾಡ್ಕೋಬೇಕು. ಸ್ವಲ್ಪ ಅದು ನಿಲ್ಲಿಲ್ಲ ಅಂದರೆ ಕೈಯಲ್ಲಿ ನೀವುಳಿಸ್ಬಿಟ್ಟು ನೀವು ಅರೇಂಜ್ ಮಾಡ್ಕೊಳ್ಳಿ. ಅದನ್ನ ನೀಟಾಗಿ ಅಲ್ಲಿ ಸೆಟ್ ಮಾಡ್ಕೋಬೇಕಾಗತ್ತೆ. ಎಷ್ಟು ಚೆನ್ನಾಗಿ ಸೆಟ್ ಮಾಡ್ಕೊಳ್ತೀರಾ ನೋಡಲಿಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ನಂತರ ನಾನಿಲ್ಲಿ ದೇವಿಯ ಸೊಂಟಕ್ಕೆ ಒಂದು ಡಾಬನ್ನು ಸೇರಿಸ್ತಾ ಇದ್ದೀನಿ. ಡಾಬು ಅಥವಾ ಲೇಸನ್ನು ನೀವಿಲ್ಲಿ ಸೇರಿಸ್ಬೋದು. ಈಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಂತರ ನಿಮ್ಮ ಬಳಿ ಇರುವಂಥ ಒಡವೆಗಳಿಂದ ತುಳಸಿ ಪಾಟನ್ನು ನೀವಿಲ್ಲಿ ಅಲಂಕರಿಸಬೇಕಾಗತ್ತೆ. ನೋಡಿ, ನಾನಿವಾಗ ನೀವು ಸರ ಎಲ್ಲ ಹಾಕಬೇಕಾದ್ರೆ ನಿಧಾನಕ್ಕೆ ಹಾಕಬೇಕು. ಗಿಡಕ್ಕೇನಾದರೂ ಪ್ರಾಬ್ಲಮ್ ಆಗದೇ ಇರೋ ರೀತಿಯಲ್ಲಿ ನೀಟಾಗಿ ನಿಧಾನಕ್ಕೆ ಸರಗಳನ್ನ ಹಾಕಿ, ಹಾಗೆ ನಿಮ್ಮ ಹತ್ರ ದೇವಿಯ ಮುಖವಾಡ ಇದ್ದರೆ ಆ ಮುಖವಾಡವನ್ನು ಹಾಕಿ ಕೆಳಭಾಗದಲ್ಲಿ ಕಟ್ಟಿ ಅಥವಾ ಮೇಲ್ಭಾಗದಲ್ಲೂ ಸಹ ಗ್ರಿಪ್ಪಾಗಿ ಕಟ್ಟಿ, ಅಥವಾ ಒಂದು ಕಡ್ಡಿಯನ್ನು ಪಾಟ್ ಒಳಗಡೆ ನೆಟ್ಟು ಆ ಕಡ್ಡಿಗೆ ನೀವು ಮುಖವಾಡವನ್ನು ನೀಟಾಗಿ ಬೀಳದೇ ಇರೋ ರೀತಿಯಲ್ಲಿ ನೀಟಾಗಿ ಫಿಕ್ಸ್ ಮಾಡ್ಕೋಬೇಕು. ನಂತರ ಜಡಬಿಲ್ಲೆ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಭಕ್ತಿ ಮತ್ತು ಶ್ರದ್ಧೆಯಿಂದ ತುಳಸಿ ಮಾತೆಯನ್ನು ಆರಾಧನೆ ಮಾಡಿ ಪೂರ್ತಿಯಾದ ಅಲಂಕಾರ ಆದ ನಂತರ ನೀವಿಲ್ಲಿ ತುಳಸಿ ಮಾತೆಯನ್ನು ನೋಡ್ತಾ ಇರ್ಬೋದು ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.